ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಿಧಿ ಮಂಜುನಾಥ್. ಇಂದಿನ ದಿನ ನಾವು ಹಿಂದೂ ಧರ್ಮದಲ್ಲಿ ಕುಲಾರ್ಣವ ಅಂದರೆ ಏನು, ಈ ತಂತ್ರ ಅಂದರೆ ಏನು, ಈ ತಂತ್ರದಲ್ಲಿ ಗುಪ್ತ ಸಾಧನೆಯ ಮಹತ್ವ ಏನು ಎಲ್ಲವನ್ನ ತಿಳಿತಾ ಹೋಗೋಣ. ಹಾಗೆ ಇದರ ಬಗ್ಗೆ ತಿಳಿಸ್ಕೊಳ್ಳೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ YSK ಆಚಾರ್ಯ ಗುರುಗಳು, ಖ್ಯಾತ ಜ್ಯೋತಿಷ್ಯರು ಹಾಗೂ ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸ್ವಾಗತ ಗುರುಗಳೇ. ನಮಸ್ಕಾರಪ್ಪ. ಓಂ ಅಸ್ಮದ್ಗುರುಭ್ಯೋ ನಮಃ, ಅಸ್ಮತ್ಪರಮಗುರುಭ್ಯೋ ನಮಃ, ಅಸ್ಮತ್ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯಾರೂಪಿಣಿ ಶಿವೆ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೈ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಗುರುಗಳೇ, ಇವತ್ತಿನ ವಿಷಯಕ್ಕೆ ಬರೋ ಮುನ್ನ ಈ ದಿನದ ವಿಶೇಷತೆಯನ್ನು ತಿಳಿಸ್ಕೊಡ್ಬಹುದಾ? ಖಂಡಿತ. ಖಡ್ಗಂ ಕಪಾಲಂ ಢಮರುತ್ರಿಶೂಲಂ ಸಂಬಿಭ್ರತಿ ಚಂದ್ರಕಲಾವತಂಸಾಂ ಪಿಂಗೋರ್ಧ್ವಕೇಶಾಸಿತ ಭೂಮ ಭೀಮಧನುಷ್ಟ್ರಾತ್ ಭೂಯಾತ್ ವಿಭೂತ್ಯಾಂ ಮಮ ಭದ್ರಕಾಳಿ. ಓಂ ಅಪರಾಜಿತಾಯ ವಿದ್ಮಹೇ ಮಹಾದೇವಾಯ ಧೀಮಹೇ ತನ್ನೋ ಅಪರಾಜಿತ ಪ್ರಚೋದಯಾತ್. ಓಂ ಪ್ರತ್ಯಂಗಿರಾಯ ವಿದ್ಮಹೇ ಅಪರಾಜಿತಾಯ ಧೀಮಹೇ ತನ್ನೋ ದೇವ್ಯೇ ಪ್ರಚೋದಯಾತ್. ಸಮಸ್ತ ವೀಕ್ಷಕರಿಗೂ, ದೇಶದ ಬೆನ್ನೆಲುಬಾದ ಪ್ರತಿಯೊಬ್ಬ ರೈತರಿಗೂ, ದೇಶವನ್ನು ಕಾಯುವಂತಹ ಎಲ್ಲ ಸೇವಾ ನಿರತರಾಗಿರ್ತಕ್ಕಂಥ ಸೈನಿಕರಿಗೂ, ವಿಶೇಷವಾಗಿ ಚಾಲಕರಿಗೆ ವಿಶೇಷವಾಗಿರ್ತಕ್ಕಂಥ ನನ್ನ ಆರಾಧ್ಯ ಮಾತೆಯಲ್ಲಿ ಅನನ್ಯವಾಗಿ ಪ್ರಾರ್ಥಿಸುತ್ತಾ ನಿಮ್ಮೆಲ್ಲರ ಮನೋಕಾಮನೆಗಳು ಕೂಡ ಸಿದ್ಧಿಸುವ ಹಾಗೆ ಜಗದಂಬೆಯಲ್ಲಿ ಅನನ್ಯವಾಗಿ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಕಾಮನೆಗಳ ತತ್ಫಲವನ್ನು ಜಗದಂಬೆ ಆದಷ್ಟು ಶೀಘ್ರವಾಗಿ ನೆರವೇರಿಸಲಿ. ವಿಶೇಷವಾಗಿರ್ತಕ್ಕಂಥ ಚಾಲಕರಲ್ಲಿ ಒಂದು ವಿನಮ್ರತೆಯಾದಂಥ ಪ್ರಾರ್ಥನೆ ಏನಪ್ಪ ಅಂದರೆ, ಚಾಲನೆಯಲ್ಲಿ ಆತುರ ಬೇಡ. ಯಾಕೆಂದರೆ ಅತ್ಯಂತ ಒಂದು ಕಠಿಣಮಯವಾಗಿರ್ತಕ್ಕಂಥ ವೃತ್ತಿ ನಿಮ್ಮ ಚಾಲಕರ ವೃತ್ತಿ. ಸಾಧ್ಯವಾದಷ್ಟು ನನ್ನ ಪ್ರಾರ್ಥನೆ ಏನಪ್ಪ ಅಂದರೆ, ರಸ್ತೆಯಲ್ಲಿ ನಡ್ಕೊಂಡು ಅಂದರೆ ದಾರಿಯಲ್ಲಿ ಹೋಗಬೇಕಾದ್ರೆ ಸಾಕಷ್ಟು ಆತುರ ಅಂತಕ್ಕಂಥದ್ದನ್ನು ದಯಮಾಡಿ ಕಡಿಮೆ ಮಾಡಿಕೊಳ್ಳಿ. ಒಂದೊಮ್ಮೆ ನಿಮ್ಮ ಕುಟುಂಬವನ್ನು, ನಿಮ್ಮ ಮುಂದಿನ ಜೀವನವನ್ನು ಒಂದೊಮ್ಮೆ ಅವಲೋಕಿಸುವಂಥದ್ದು ತುಂಬ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಒಂದು ಸಣ್ಣ ಅವಘಡವೂ ಕೂಡ ಇಡೀ ನಿಮ್ಮ ಒಟ್ಟು ಜೀವನವನ್ನು ಹಾಳು ಮಾಡ್ತಕ್ಕಂಥ ಎಷ್ಟೋ ಉದಾಹರಣೆಗಳು ನಮ್ಮ ಕಣ್ಣು ಮುಂದಿದೆ. ಸಾಧ್ಯವಾದಷ್ಟು ಚಾಲನೆಯಲ್ಲಿ ಪ್ರಶಾಂತತೆಯನ್ನು ಕಾಪಾಡಿಕೊಳ್ಳಿ. ಸಮಾಧಾನದಿಂದ ವೆಹಿಕಲನ್ನು ಓಡಿಸುವಂಥದ್ದನ್ನು ಅಭ್ಯಾಸವನ್ನು ಮಾಡಿಕೊಳ್ಳಿ. ಯಾಕೆಂದರೆ ನಿಮ್ಮ ಹಿಂದೆ ನಿಮ್ಮ ಕುಟುಂಬ ಇರುತ್ತೆ, ಅವರನ್ನು ಪೋಷಣೆ ಮಾಡಬೇಕಾಗಿರ್ತಕ್ಕಂಥದ್ದು. ವಿಶೇಷವಾಗಿ ಪ್ರತಿನಿತ್ಯವೂ ಕೂಡ ರಸ್ತೆಯಲ್ಲೇ ತಮ್ಮ ಜೀವನವನ್ನು ಕಳೀತಾ ಇರತಕ್ಕಂಥ ಆಟೋ ಚಾಲಕರಿರ್ಬೋದು, ಟ್ಯಾಕ್ಸಿ ವಾಹನ ಚಾಲಕರಿರ್ಬೋದು, ಅಥವಾ ಗೂಡ್ಸ್ ವೆಹಿಕಲನ್ನು ಡ್ರೈವ್ ಮಾಡ್ತಾ ಇರತಕ್ಕಂಥ ಚಾಲಕರಿರ್ಬೋದು, ಯಾರೇ ಆದರೂ ಕೂಡ ಸಾಧ್ಯವಾದಷ್ಟು ಇನ್ನೊಬ್ಬರನ್ನು ಗೌರವಿಸಿ. ರಸ್ತೆ ಮಾರ್ಗದಲ್ಲಿ ನಿಮ್ಮದೇ ಆದಂಥ ವ್ಯಕ್ತಿತ್ವಗಳನ್ನು ನೀವು ಪ್ರದರ್ಶನ ಮಾಡಲಿಕ್ಕೆ ಹೋಗಬೇಡಿ. ರಸ್ತೆ ಅಂತಕ್ಕಂಥದ್ದು ಸಾರ್ವಜನಿಕವಾಗಿರೋದ್ರಿಂದ ಎಲ್ಲರನ್ನು ಗೌರವಿಸಿ, ಎಲ್ಲರಿಗೂ ಒಂದು ಉತ್ತಮವಾಗಿರ್ತಕ್ಕಂಥ ಅವಕಾಶವನ್ನು ಮಾಡಿಕೊಳ್ಳಿ. ನೀವು ಕೂಡ ಸಮಾಧಾನದಿಂದ ವಾಹನವನ್ನು ಚಾಲನೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಸುಭದ್ರವಾಗಿ ಮನಸ್ಸಿನಲ್ಲಿ ಆಲೋಚಿಸಿ, ನಿಮ್ಮ ಕುಟುಂಬವನ್ನು, ನಿಮ್ಮ ಮಕ್ಕಳನ್ನು, ಮಡದಿಯನ್ನು, ತಂದೆ ತಾಯಿಗಳನ್ನು, ನಿಮ್ಮ ಮುಂದಿನ ಜೀವನವನ್ನು ಎಲ್ಲವನ್ನು ಅವಲೋಕಿಸಿ ವಾಹನ ಚಾಲನೆ ಮಾಡಿ. ಸಮಾಧಾನದಿಂದ ವಾಹನ ಚಾಲನೆ ಮಾಡೋದಕ್ಕಿಂತ ಮುಂದೆ ನಿಮ್ಮ ಮುನ್ನ ಒಮ್ಮೆ ಗುರುಗಳನ್ನು, ನಿಮ್ಮ ಮನೆಯ ದೇವರನ್ನು ಅಥವಾ ಸಾಂಬಶಿವನನ್ನು, ನಾರಾಯಣನನ್ನು, ನಿಮಗೆ ಅನುವಿರತಕ್ಕಂಥ ದೇವತೆಗಳ ಉಪಾಸನೆ ಅಥವಾ ಪ್ರಾರ್ಥನೆ ಮಾಡಿ ವಾಹನ. ಯಾಕೆಂದರೆ ವಾಹನ ಅಂತಕ್ಕಂಥದ್ದು ಮಹಾಲಕ್ಷ್ಮಿಯ ಸ್ವರೂಪ. ಅದರ ಮೇಲೆ ನಮ್ಮ ಬದುಕನ್ನು ಕಟ್ಕೊಂಡಿರ್ತೀವಿ. ಹಾಗಾಗಿ ಅದನ್ನು ಕೂಡ ಒಂದು ಸುಭದ್ರವಾಗಿ ಶುಚಿಯಾಗಿ ಇಟ್ಕೊಳ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಯಾಕೆಂದರೆ ಇದು ನನ್ನ ಒಂದು ಕಳಕಳಿಯ ಕಾಳಜಿ ಆಗಿರೋದ್ರಿಂದ ಈ ವಿಚಾರವನ್ನು ಇವತ್ತಿನ ದಿವಸದಲ್ಲಿ ನಾನು ಪ್ರಸ್ತಾಪನೆಯನ್ನು ಮಾಡ್ತಾ ಇದ್ದೇನೆ. ಹಾಗಾಗಿ ದಯವಿಟ್ಟು ಎಲ್ಲ ಚಾಲಕರು ಕೂಡ ಸುಭದ್ರವಾಗಿ ಮತ್ತು ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಚಾಲನೆ ಮಾಡ್ತಕ್ಕಂಥದ್ದು. ಅದರಲ್ಲೂ ಕೂಡ ವಿಶೇಷವಾಗಿ ಆಟೋದವರನ್ನು, ಯಾಕೆಂದರೆ ಆಟೋಗಳನ್ನು ಪ್ರತಿನಿತ್ಯ ಕೂಡ ನಿಮ್ಮ ಬದುಕು ರಸ್ತೆಯಲ್ಲಿ ಇರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ದಯವಿಟ್ಟು ಎಷ್ಟು ಒಂದು ಆರಾಮದಾಯಕವಾದಂಥ ಒಂದು ಚಾಲನೆಯನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನೀವು ಮಾಡಿಕೊಳ್ಳಿ ಅಂತೇಳಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಾ, ಇವತ್ತಿನ ದಿನವನ್ನು ನೋಡಿದಾಗ ಶನಿವಾರ ವಿಶೇಷವಾಗಿ ಚತುರ್ದಶಿ ಇರ್ತಕ್ಕಂಥದ್ದು. ಶುಕ್ಲ ಪಕ್ಷದ ಚತುರ್ದಶಿ, ವಿಶಾಖ ನಕ್ಷತ್ರ, 2 ಗುರುಗಳ ಸಂಯೋಜನೆ ಇರ್ತಕ್ಕಂಥದ್ದು. ಶನಿಯು ನಮ್ಮ ಕರ್ಮಕಾರಕನಾಗಿರ್ತಕ್ಕಂಥ ಶನಿಯು ನಮಗೆ ಗುರುವಾದರೂ ಕೂಡ ಮುಖ್ಯವಾಗಿ ನಮ್ಮ ಬದುಕನ್ನು ಜ್ಞಾನದೊತ್ತಿಗೆ ಕರ್ಕೊಂಡು ಹೋಗ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಗುರುವಿಗೆ. ವಿಶಾಖ ನಕ್ಷತ್ರ, ಚತುರ್ದಶಿ, ಹುಣ್ಣಿಮೆ
ಹತ್ತುವರೆ ನಂತರದಲ್ಲಿ ಹುಣ್ಣಿಮೆ ಪ್ರಾರಂಭ ಆಗ್ತಾ ಇದೆ. ಹಾಗಿದ್ದಾಗ ಏನಪ್ಪ ಈ ಶನಿವಾರದ ದಿವಸ ಏನು ಮಾಡಬೇಕಪ್ಪ ಅಂದರೆ ರೋಗ ಮತ್ತು ಋಣಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪೂರ್ವಜನ್ಮದ ಒಂದು ಸಂಚಿತ ಕರ್ಮದಿಂದ ಅನುಸಾರವಾಗಿ ನಮ್ಮ ಬದುಕು ಇವತ್ತಿನ ದಿವಸ ಪೂರ್ವಜನ್ಮ ಕೃತ ಪಾಪಂ ವ್ಯಾಧಿರೂಪೇಣ ಬಾಧೆಯತ್ ಅಂತೇಳಿ ವ್ಯಾಧಿಗಳಲ್ಲಿ ನಾವು ಮುಳುಗಿರ್ತಕ್ಕಂಥವ್ರು ಆಗಿರ್ತೀವಿ. ಅಂದರೆ ಋಣಬಾಧೆ ಇರ್ಬೋದು ಅಥವಾ ವಿಶೇಷವಾಗಿ ಆರೋಗ್ಯದ ಸಮಸ್ಯೆ ಇರತಕ್ಕಂಥವ್ರು ಇರ್ಬೋದು. ಇವತ್ತಿನ ದಿವಸ ವಿಶೇಷವಾಗಿ ಶನಿವಾರದ ದಿವಸ ನೀವು ಯಾರಿಗೋ ದುಡ್ಡು ಕೊಟ್ಟಿರ್ತೀರಾ, ಅದು ದುಡ್ಡು ಹಿಂದಿರುಗಿ ಬರದೇ ಇರತಕ್ಕಂಥದ್ದು, ತುಂಬ ಪ್ರಯತ್ನ ಪಡ್ತಾ ಇರ್ತೀರಾ, ದುಡ್ಡು ಬರದೇ ಇರತಕ್ಕಂಥದ್ದು, ಈ ರೀತಿಯಾದ ಸಮಸ್ಯೆಗಳಲ್ಲಿ ತುಂಬ ಜನ ಇರ್ತಕ್ಕಂಥವ್ರು ಆಗಿರ್ತೀರಾ. ಸಾಮೂಹಿಕವಾಗಿ ಎಲ್ಲರಿಗೂ ಕೂಡ ವರ್ತಿಸುವ ಹಾಗೆ ನಾವು ಪರಿಹಾರಗಳನ್ನು ತಿಳಿಸುವಂಥ ಒಂದು ಕಲ್ಪವನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಈ ಋಣಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ನೀವು ಕೊಡಬೇಕಾಗಿರ್ತಕ್ಕಂಥದ್ದು ನಿಮಗೆ ಬರಬೇಕಾಗಿರ್ತಕ್ಕಂಥದ್ದು ಎರಡು ವಿಚಾರದಲ್ಲೂ ಕೂಡ ಇವತ್ತೇನು ಮಾಡಬೇಕಪ್ಪ ಅಂದರೆ ಸಾಯಂಕಾಲ 6ರಿಂದ 7ರವರೆಗೆ ಶನಿ ಹೋರ ಇರುತ್ತೆ. ಈ ಶನಿ ಹೋರದಲ್ಲಿ ಏನು ಮಾಡಬೇಡಿ, ಸ್ವಲ್ಪ ಮುಖ್ಯವಾಗಿ ಗೋಧಿ ಹಿಟ್ಟು ಜೊತೆಗೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಮಿಶ್ರಣ ಮಾಡಿ ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಸಕ್ಕರೆ ಮಿಶ್ರಣ ಮಾಡಿ ವಿಶೇಷವಾಗಿ ದೀಪದ ಆಕಾರದಲ್ಲಿ ಮಾಡಿ ಆ ದೀಪವನ್ನು ಒಂದು ತಟ್ಟೆಯಲ್ಲಿಟ್ಟು ಸಾಯಂಕಾಲ 6ರಿಂದ 7 ಗಂಟೆ ಒಳಗಡೆ ಶುದ್ಧವಾಗಿರ್ತಕ್ಕಂಥ ಎಳ್ಳೆಣ್ಣೆಯನ್ನು ಹಾಕಿ ದೀಪವನ್ನು ಹಚ್ಚಿ, ಎರಡನೇದಾಗಿ ಏನಪ್ಪ ಅಂದರೆ ಆ ದೀಪದ ಎಣ್ಣೆಯ ಒಳಗಡೆ ಒಂದು ಚೂರು ಒಂದು ಚಿಟಿಕೆಯಷ್ಟು ಎಳ್ಳನ್ನು ಹಾಕಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ, ಅಪ್ಪ ಇಂಥವ್ರು ಹೆಸರು ಹೇಳ್ಕೊಳ್ಳಿ. ಈ ರೀತಿಯಾಗಿ 11 ಶನಿವಾರಗಳ ಕಾಲ ಮಾಡಿ, ಶನಿವಾರ 11 ಶನಿವಾರಗಳ ಕಾಲ ಸಾಯಂಕಾಲ ಸಮಯದಲ್ಲಿ ಶನಿ ಹೋರದಲ್ಲಿ ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಮತ್ತು ಸಕ್ಕರೆ ಮೂರನ್ನು ಮಿಶ್ರಣ ಮಾಡಿ ಒಂದು ದೀಪವನ್ನು ಮಾಡಿ ಆ ನಂತರ ಆ ದೀಪವನ್ನು ಹಚ್ಚಿ ಮಾರನೇ ದಿವಸ ತೊಗೊಂಡೋಗಿ ಎಲ್ಲಾದರೂ ಗಿಡದ ಬುಡದಲ್ಲಿ ಬಿಸಾಕಬೇಡಿ. ಯಾವುದಾದ್ರೂ ಗಿಡ ಅರಳಿ ಮರ ಈ ರೀತಿಯಾದ ಯಾವುದೇ ಮರದ ಬುಡದಲ್ಲಿ ಕೂಡ ನೀವು ಅದನ್ನು ಹಾಕಬರ್ತಕ್ಕಂಥ ವ್ಯವಸ್ಥೆ ಮಾಡ್ಕೊಳ್ಳಿ. ಎರಡನೇದಾಗಿ ಇವತ್ತಿನ ದಿವಸ ವಿಶೇಷವಾಗಿ ಏನಪ್ಪ ಅಂದರೆ ಅರಳಿ ಮರದ ಪ್ರದಕ್ಷಿಣೆ ಮಾಡಿ 11 ಪ್ರದಕ್ಷಿಣೆ 11 ಶನಿವಾರಗಳ ಕಾಲ ಮಾಡೋದ್ರಿಂದ ಖಂಡಿತ ನಿಮಗೆ ಬರಬೇಕಾಗಿರ್ತಕ್ಕಂಥ ದುಡ್ಡು ಯಾವುದಾದ್ರೂ ಮಾರ್ಗದಲ್ಲಿ ಬಂದೇ ಬರುತ್ತೆ, ಅಲ್ಪ ಸ್ವಲ್ಪನಾದರೂ ಬಂದೇ ಬರುತ್ತೆ, ಖಂಡಿತ ಇದರಲ್ಲಿ ಅನುಭವದಲ್ಲಿ ಇರ್ತಕ್ಕಂಥದ್ದು. ಎರಡನೇದಾಗಿ ಮುಖ್ಯವಾಗಿ ನಮಗೆ ಶರೀರಕ್ಕೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳು ಬಂದು ಒದಗಿದಾಗ ಏನೂ ದಿಕ್ಕೇ ತೋಚದೇ ಇರತಕ್ಕಂಥದ್ದಾಗಿರುತ್ತೆ. ಅಂಥವ್ರು ಏನು ಮಾಡಬೇಕಪ್ಪ ಅಂದರೆ ಇವತ್ತಿನ ದಿವಸ ಶನಿವಾರದ ದಿವಸ ಪಚ್ಚ ಕರ್ಪೂರ ಮತ್ತು ಸ್ವಲ್ಪ ಒಂದು ಚಿಟಿಕೆಯಷ್ಟು ಎಳ್ಳನ್ನು ಹಾಕಿ ಸ್ನಾನ ಮಾಡಿ ಅನನ್ಯವಾಗಿ ಸೂರ್ಯ ನಮಸ್ಕಾರವನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ಕೊಳ್ಳಿ, ಖಂಡಿತ ಒಳ್ಳೆಯದಾಗ್ತಕ್ಕಂಥದ್ದಾಗುತ್ತೆ. ಗುರುಗಳೇ, ಈ ದಿನದ ರಾಶಿ ಫಲಗಳನ್ನು ತಿಳಿಸ್ಕೊಡ್ಬಹುದಾ? ಗ್ರಹಗಳ ಪ್ರಾರ್ಥನೆ ಮಾಡಿಬಿಡೋಣ. ಮೊದಲನೇದಾಗಿ ಎಲ್ಲರ ಬದುಕು ಕೂಡ ಸನ್ಮಂಗಳದಾಯಕವಾಗಿರಲಿ. ಆ ಒಂದು ದೈವಾಧೀನಂ ಜಗತ್ಸರ್ವಂ ಗ್ರಹಾಧೀನಂತ ಮಾನವ ಅಂತೇಳಿ ನಮ್ಮೆಲ್ಲರ ಬದುಕಕ್ಕೂ ಕೂಡ ಗ್ರಹಗಳೇ ಅಧಿಕಾರಕರಾಗಿರ್ತಕ್ಕಂಥವ್ರು. ನನ್ನೊಟ್ಟಿಗೆ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಮೇಷರಾಶಿಯ ಫಲವನ್ನು ನೋಡಿದಾಗ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ಕೊಡ್ತಕ್ಕಂಥ ಸುಯೋಗ ಇರತಕ್ಕಂಥದ್ದು, ಸತ್ಕಾರ್ಯಾದಿಗಳಲ್ಲಿ ನೀವು ಇವತ್ತಿನ ದಿವಸ ನಿಮ್ಮನ್ನು ತೊಡಗಿಕೊಳ್ತಕ್ಕಂಥದ್ದು, ಉದ್ಯೋಗದಲ್ಲಿ ಕೂಡ ಉನ್ನತ ಅಧಿಕಾರಿಗಳಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಒಂದು ಸ್ವಪ್ರಯತ್ನದಿಂದ ವಿಶೇಷವಾಗಿ ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಸಿಗ್ತಕ್ಕಂಥ ಸುಯೋಗ ವಿಶ್ವಾಸದಿಂದ ನಿಮ್ಮ ಮೇಲೆ ನೀವು ವಿಶ್ವಾಸವನ್ನಿಟ್ಟು ಪ್ರತಿಯೊಂದು ಕೆಲಸವನ್ನು ಕೂಡ ಸಿದ್ಧಿಸಿಕೊಳ್ಳುವ ಹಾಗೆ ಸನ್ಮಂಗಳವನ್ನು ಕಾಣಬೇಕಾದರೆ ಮೇಷರಾಶಿಯವರು ವಿಶೇಷವಾಗಿ ಆಂಜನೇಯನ ಪ್ರಾರ್ಥನೆ ಹನುಮತೇ ನಮಃ ಅಂಥೇಳಿ ಆಂಜನೇಯನ ಧ್ಯಾನ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ವೃಷಭ ರಾಶಿ, ಮಿತ್ರರಲ್ಲಿ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಭೂ ವ್ಯವಹಾರಾದಿಗಳಲ್ಲೂ ಕೂಡ ಲಾಭ ಆಗ್ತಕ್ಕಂಥದ್ದು, ಬರಹಗಾರರಿಗೆ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಉನ್ನತ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ವಿದೇಶಕ್ಕೆ ತೆರಳಬೇಕು ಅಂದ್ಕೊಂಡಿರ್ತಕ್ಕಂಥ ವೃಷಭ ರಾಶಿಯವರು ಅನನ್ಯವಾಗಿ ರಾಮಚಂದ್ರನ ದರ್ಶನ ಮಾಡಿ ರಾಮಚಂದ್ರನ ಒಂದು ಸನ್ನಿಧಾನದಲ್ಲಿ ವಿಶೇಷವಾಗಿರ್ತಕ್ಕಂಥ ತುಳಸಿ ಅರ್ಚನೆ ಮಾಡಿಸಿ ನಿಮಗೆ ಶಕ್ತಿ ಇದ್ದಂಥವರು ಕನಿಷ್ಠ ನಿಮ್ಮ ತೂಕಕ್ಕೆ ಸಮಾನವಾಗಿರ್ತಕ್ಕಂಥ ಈಗ 25 kg ಇದ್ದಾಗ 250 ಗ್ರಾಮ್, 50 kg ಇದ್ದಾಗ 500 ಗ್ರಾಮ್, 75 kg ಇದ್ದಾಗ 750 ಗ್ರಾಮ್ ಅಷ್ಟು ಇವತ್ತಿನ ದಿವಸ ವಿಶೇಷವಾಗಿ ಈ ಒಂದು ಶನಿವಾರದ ದಿವಸ ನಿಮ್ಮ ಕಾರ್ಯವು ಅನುಕೂಲಪ್ರದವಾಗಿ ಆಗಬೇಕಾದ್ರೆ ವಿಶೇಷವಾಗಿರ್ತಕ್ಕಂಥ ಹೆಸರು ಬೇಳೆಯನ್ನು ರಾಮಚಂದ್ರನ ಸನ್ನಿಧಾನದಲ್ಲಿ ಅರ್ಪಣೆ ಮಾಡಿ ವೃಷಭರಾಶಿಯವರು ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಓಂ ರಾಮಚಂದ್ರಾಯ ನಮಃ ಅಂತಕ್ಕಂಥ ಮಂತ್ರೋಚ್ಚಾರದಿಂದ ಶುಭವಾಗುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ವಾಹನ ಸೌಖ್ಯ ಇರತಕ್ಕಂಥದ್ದು, ಸ್ವಲ್ಪ ಅತಿಯಾದ ನಂಬಿಕೆ ನಿಮಗೆ ಏನಾದರೂ ಸ್ವಲ್ಪ ಮುಳುವಾಗ್ತಕ್ಕಂಥದ್ದಾಗಿರುತ್ತೆ. ಕೃಷಿಕರಿಗೆ ಲಾಭ ಆಗ್ತಕ್ಕಂಥದ್ದು, ಉನ್ನತ ವಿದ್ಯಾಭ್ಯಾಸಕ್ಕೂ ಕೂಡ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಮಿಥುನ ರಾಶಿಯವರು ಅನನ್ಯವಾಗಿ ಆಂಜನೇಯನ ದರ್ಶನ ಆಂಜನೇಯನ ಪ್ರಾರ್ಥನೆ ವಿಶೇಷವಾಗಿರ್ತಕ್ಕಂಥ ಫಲವನ್ನು ಕೊಡ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕಟಕ ರಾಶಿ. ಸಂಪತ್ತಿನಲ್ಲಿ ವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ವಿಮರ್ಶಕಾರರಿಗೆ ಲಾಭ ಆಗ್ತಕ್ಕಂಥದ್ದು, ವ್ಯಂಗ್ಯಚಿತ್ರಕಾರರಿಗೂ ಕೂಡ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಷೇರು ವ್ಯವಹಾರಗಳ ಬಗ್ಗೆ ಸ್ವಲ್ಪ ಲಕ್ಷ್ಯ ವಹಿಸಿ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ.
ಆಗಿರುತ್ತೆ. ಇವತ್ತಿನ ದಿವಸ ಯಾವುದಾದ್ರೂ ಜೂಜು ಈ ರೀತಿ ಆಗಿರ್ತಕ್ಕಂಥ ಅನಿಯಮಿತವಾಗಿರ್ತಕ್ಕಂಥ ಏನಾದರೂ ಸಮಸ್ಯೆಗಳಿಗೆ ನಿಮ್ಮನ್ನು ಕಾಡಿಸ್ಬೋದಾಗಿರ್ತಕ್ಕಂಥದ್ದು ಹಣಕಾಸಿನ ವಿಚಾರದಲ್ಲಿ ಕಟಕ ರಾಶಿಯವರು ಎಚ್ಚರ ವಹಿಸಿ ವಿಶೇಷವಾಗಿರ್ತಕ್ಕಂಥ ಫಲವನ್ನು ಸಿಗಬೇಕಾದ್ರೆ ಇವತ್ತಿನ ದಿವಸ ಲಕ್ಷ್ಮೀ ನರಸಿಂಹನ ದರ್ಶನ, ಓಂ ನೃಂ ನೃಸಿಂಹಾಯ ನಮಃ ಅಂತೇಳಿ ಕಟಕ ರಾಶಿಯವರು ನರಸಿಂಹನ ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಶುಭವಾಗ್ತಕ್ಕಂಥದ್ದಾಗುತ್ತೆ. ಗುರುಗಳೇ, ಇವತ್ತಿನ ವಿಷಯದ ಬಗ್ಗೆ ಮಾತಾಡೋದಾದ್ರೆ ಹಿಂದೂ ಧರ್ಮದಲ್ಲಿ ಕುಲಾರ್ಣವ ತಂತ್ರ ಅಂದ್ರೆ ಏನು ಗುರುಗಳೇ? ಬಹಳ ಮುಖ್ಯವಾಗಿ ನಮ್ಮ ಪರಂಪರೆಯಲ್ಲಿ ವಾಮಾಚಾರ ದಕ್ಷಿಣಾಚಾರ ಅಂತ ಕೌಲಾಚಾರ ಅಂತಕ್ಕಂಥದ್ದಿದೆ. ಇದು ವಾಮ ದಕ್ಷಿಣಗಳ ಸಂಯೋಜನೆ ಆಗ್ತಕ್ಕಂಥದ್ದೇ ಕೌಲಾಚಾರ. ಈ ಕೌಲಾಚಾರದಲ್ಲಿ ಬರ್ತಕ್ಕಂಥದ್ದೇ ಕುಲಾರ್ಣವ ಅಂದರೆ ಆರ್ಣವ ಅಂದರೆ ಸಮುದ್ರ ಅಂತಕ್ಕಂಥದ್ದು. ಸಮುದ್ರ ಅಂದರೆ ಅದಕ್ಕೆ ಯಾವುದೇ ರೀತಿಯಾದಂಥ ಒಂದು ಬೌಂಡ್ರಿ ಇಲ್ಲ. ಹಾಗೆ ಕುಲ ಅಂತಕ್ಕಂಥದ್ದು ಕುಲಾರ್ಣವ ಅಂದರೆ ನಾವು ಶಕ್ತಿಯ ಒಂದೇ ಶಿವಶಕ್ತಿಯ ಸಂಯೋಜನೆ ಅಂತಕ್ಕಂಥದ್ದು. ಈ ಶಿವ ಮತ್ತು ಶಿವಶಕ್ತಿಯ ಸಂಯೋಜನೆ ಮಾಡ್ತಕ್ಕಂಥ ಒಂದು ತಂತ್ರವೇ ಈ ಕುಲಾರ್ಣವ ತಂತ್ರ ಅಂತಕ್ಕಂಥದ್ದು. ಅಂದರೆ ರೇತಸ್ಸನ್ನು ಅಧೋಮುಖವಾಗಿರ್ತಕ್ಕಂಥ ರೇತಸ್ಸನ್ನು ಊರ್ಧ್ವಮುಖವಾಗಿ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಸಾಧನೆ, ಅತ್ಯಂತ ಕಠಿಣವಾಗಿರ್ತಕ್ಕಂಥ ಸಾಧನೆ ಈ ಕುಲಾರ್ಣವ ಸಾಧನೆಯಲ್ಲಿ ಇರ್ತಕ್ಕಂಥದ್ದು. ಇದರಲ್ಲಿ ಪಂಚಮಕಾರಗಳು ಅಂತ ಕರಿತೀವಿ. ಅದರಲ್ಲಿ ಬಹಳ ಮುಖ್ಯವಾಗಿ ಒಂದು ಮೈಥುನ ಅಂತಕ್ಕಂಥದ್ದು ಒಂದು ಬರುತ್ತೆ. ಆ ಮೈಥುನವೇ ಇಲ್ಲಿ ಔಷಧಿ ಆಗಿರ್ತಕ್ಕಂಥದ್ದು. ಇಲ್ಲಿ ಏನಪ್ಪ ಅಂದರೆ ಅದೀಕ್ಷಿತಸ್ಯ ವಾಮಾಚಾರೋ ನರಕಾಯ ಕಲ್ಪತೆ ಅಂತ ಹೇಳುತ್ತೆ. ಇಲ್ಲಿ ಮುಖ್ಯವಾಗಿ ಈ ಒಂದು ವಿದ್ಯೆಯನ್ನು ಕಲಿಯಬೇಕಾದ್ರೆ ಗುರುವಿನ ಪಾತ್ರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ದೇಹೋ ದೇವಾಲಯೋ ಪ್ರೋಕ್ತೋ ಜೀವೋ ದೇವ ಸನಾತನ ಅಂತೇಳಿ ಹೇಗೆ ನಮ್ಮ ದೇಹವನ್ನು ದೇವಾಲಯಕ್ಕೆ ನಾವು ಹೋಲಿಸ್ಕೊಳ್ತೀವೋ, ಒಳಗಡೆ ಇರ್ತಕ್ಕಂಥ ಆತ್ಮವನ್ನು ದೇವರು ಅಂತಕ್ಕಂಥ ಭಾವನೆಯಿಂದ ನಾವು ಅದನ್ನು ನೋಡ್ತೀವೋ, ಹಾಗೆ ಈ ಪದ್ಧತಿಯನ್ನು ಕೂಡ ಗುರುಗಳ ಮುಖಾಂತರ ಇದನ್ನು ದೀಕ್ಷೆಯನ್ನು ಪಡೆದು ಮಾಡ್ತಕ್ಕಂಥದ್ದು. ಏನಪ್ಪ ಅಂದರೆ ಮನುಷ್ಯನಿಗೆ ಕಾಮ ಅಂತಕ್ಕಂಥದ್ದು ಇರುತ್ತೆ. ಈ ಕಾಮವನ್ನು ಊರ್ಧ್ವಮುಖವಾಗಿ ಮಾಡ್ತಕ್ಕಂಥದ್ದು ಅಂದರೆ ಮನಸ್ಸಿನಲ್ಲಿ ಕಾಮನೆಗಳಿರ್ತಕ್ಕಂಥದ್ದಾಗುತ್ತೆ ಪ್ರತಿಯೊಬ್ಬರಿಗೂ ಕೂಡ. ಏನಪ್ಪ ಅಂದರೆ ಇಡಾ ಪಿಂಗಳ ಸುಷುಮ್ನ ಅಂತಕ್ಕಂಥ ನಾಡಿ, ನಾವೇನು ಉಸಿರಾಟವನ್ನು ಉಸಿರು ಎಳ್ಕೊಳ್ತಕ್ಕಂಥದ್ದು, ಉಸಿರು ಬಿಡ್ತಕ್ಕಂಥದ್ದು, ಉಸಿರನ್ನು ದಿಗ್ಬಂಧನ ಮಾಡ್ತಕ್ಕಂಥದ್ದು ಇಡಾ ಪಿಂಗಳ ಸುಷುಮ್ನ ಅಂತಕ್ಕಂಥ ಈ ಮೂರು ನಾಡಿಗಳನ್ನು ಆಕ್ಟಿವೇಟ್ ಮಾಡಿ ಮನುಷ್ಯನ ಅಧೋಮುಖವಾಗಿರ್ತಕ್ಕಂಥ ಒಂದು ರೇತಸ್ಸನ್ನು ಊರ್ಧ್ವಮುಖವಾಗಿ ಬ್ರಹ್ಮ ತೇಜಸ್ಸನ್ನು ಪಡೆಯುವಂತಹ ಒಂದು ಕಠಿಣಮಯವಾಗಿರ್ತಕ್ಕಂಥ ಮಾರ್ಗ ಇದು ಒಂದು ಕುಲಾರ್ಣವ ಮಾರ್ಗ ಅಂತಕ್ಕಂಥದ್ದು. ಇದೇನಪ್ಪ ಅಂದರೆ ಉದ್ದೇಶ ಅಂದರೆ ಬಹಳ ಮುಖ್ಯವಾಗಿ ನಾವು ಒಂದು 5 ವಿಚಾರಗಳಲ್ಲಿ ಗೌಪ್ಯತೆಯನ್ನು ಕಾಪಾಡಿಕೊಳ್ಬೇಕು. ಒಂದು, ಗೃಹಿಣಿಯ ಹೆಂಡತಿಯ ಬಗ್ಗೆ ಗೌಪ್ಯತೆಯನ್ನು ಕಾಪಾಡಿಕೊಳ್ಬೇಕು. ವಿತ್ತ, ಹಣಕಾಸಿನ ವಿಚಾರದಲ್ಲಿ ಗೌಪ್ಯತೆಯನ್ನು ಕಾಪಾಡಿಕೊಳ್ಬೇಕು. ಮಂತ್ರದಲ್ಲಿ ಗೌಪ್ಯತೆಯನ್ನು ಕಾಪಾಡಿಕೊಳ್ಬೇಕು. 4ನೇದು ಏನಪ್ಪ ಅಂದರೆ ಬಹಳ ಮುಖ್ಯವಾಗಿ ಮೈಥುನ, ಅದನ್ನು ಕೂಡ ಗೌಪ್ಯತೆಯಿಂದ ಕಾಪಾಡಿಕೊಳ್ಬೇಕು. ಇನ್ನು ಔಷಧಿ, ನಾವು ಏನು ಔಷಧಿ ತಗೊಳ್ತಾ ಇದ್ವಿ ಅಂತಕ್ಕಂಥದ್ದನ್ನು ಕೂಡ ಗೌಪ್ಯತೆಯಿಂದ ಕಾಪಾಡಿಕೊಳ್ಬೇಕು. ಹಾಗೆ ಪಂಚಮಕಾರಗಳು ಬಹಳ ಮುಖ್ಯವಾಗಿ ಈ ಒಂದು ಶಾಸ್ತ್ರದಲ್ಲಿ ಇರ್ತಕ್ಕಂಥದ್ದು ಪಂಚಮಕಾರಗಳು ಅಂತ. ಮುದ್ರಾ, ಮೈಥುನ, ಮಂತ್ರ. ಬಹಳ ಮುಖ್ಯವಾಗಿ ಆ ಒಂದು ಮುದ್ರಾ ಮೈಥುನಕ್ಕೆ ಸಂಬಂಧಪಟ್ಟ ಹಾಗೆ ಮಧ್ಯದಲ್ಲಿ ಮಂತ್ರ ಬರ್ತಕ್ಕಂಥದ್ದಾಗಿರುತ್ತೆ. ಆ ಮಂತ್ರವನ್ನು ಮುಗ್ಧತೆಯಿಂದ ಮಂತ್ರ ಮುಗ್ಧತೆಯಿಂದ ನಾವು ಮನುಷ್ಯ ಮಾನವನೇನಾಗ್ತಾನೆ ಮಂತ್ರಮಯವಾಗ್ತಾನೆ. ಇವರಿಗೆ ಯಾವುದೇ ಲೌಕಿಕವಾದಂಥ ಸಂಪರ್ಕ ಇರಲ್ಲ. ಅಂದರೆ ಬಾಹ್ಯ ಪ್ರಪಂಚಕ್ಕೆ ನಿಮ್ಮಂಥರೆಲ್ಲ ಒಡನಾಟ ಇಲ್ಲದೆ ಇರತಕ್ಕಂಥವ್ರು. ಇವರು ನಿರಂತರವಾಗಿ ಕುಂಡಲಿನಿಯ ಜಾಗೃತಿಯನ್ನು ಮಾಡಿಕೊಂಡು ನಿರಂತರವಾಗಿ ಶಿವಶಕ್ತಿಯ ಒಂದು ಸ್ವರೂಪವನ್ನು ಅವರು ಆವಿರ್ಭವಿಸಿಕೊಂಡು, ನಾವು ಮೈಥುನ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ಏನು ಮಾಡ್ತೀವಿ, ನಾವು ಏನೋ ಒಂದು ಬೇರೆ ರೀತಿಯಾದಂಥ ಒಂದು ಅರ್ಥವನ್ನು ನಾವು ಸಾಮಾನ್ಯರು ನಾವು ಅದನ್ನು ಗಮನಿಸ್ಕೊಳ್ತೀವಿ. ಆದರೆ ಅವರು ಏನು ಮಾಡ್ತಾರಪ್ಪ ಅಂದರೆ ಆ ಒಂದು ತೇಜಸ್ಸು ಏನಿದೆಯೋ ಅದನ್ನು ಹೆಚ್ಚಿಸಿಕೊಳ್ಳುವ ಸಲುವಾಗಿ ಅಧೋಮುಖವಾಗಿರ್ತಕ್ಕಂಥ ರೇತಸ್ಸನ್ನು ಊರ್ಧ್ವಮುಖವಾಗಿ ತಗೊಂಡು ಹೋಗ್ತಾರೆ. ಅಂದರೆ ವಿಶೇಷವಾಗಿ ಸಹಸ್ರಾರ ತನಕ ತಗೊಂಡೋಗಿ ಈ ಪ್ರಾಕೃತಿಕ ಪ್ರಪಂಚದ ಅರಿವಿಲ್ಲದ ಹಾಗೆ ನೇರವಾಗಿ ಶಿವಶಕ್ತಿಯನ್ನು ತನ್ನ ಒಂದು ಶಕ್ತಿಯನ್ನಾಗಿ ಮಾರ್ಪಡಿಸ್ಕೊಂಡಿರ್ತಕ್ಕಂಥ ಒಂದು ಸುಭದ್ರವಾಗಿರ್ತಕ್ಕಂಥ ಒಂದು ತಂತ್ರ ಈ ಕುಲಾರ್ಣವ ತಂತ್ರ. ಗುರುಗಳೇ, ಮುಂದಿನ ರಾಶಿ ಫಲಗಳನ್ನು ಮುಂದುವರಿಸಬಹುದಾ? ಮುಂದಿನ ರಾಶಿ ಸಿಂಹರಾಶಿ. ತಾಯಿ ಮಕ್ಕಳಲ್ಲಿ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಧರ್ಮ ಕಾರ್ಯಗಳನ್ನು ಮಾಡುವಂತಹ ಸುಯೋಗ ಇರತಕ್ಕಂಥದ್ದು. ಪ್ರೀತಿಪಾತ್ರರಿಂದ ಇವತ್ತಿನ ದಿವಸ ಸಿಂಹರಾಶಿಯವರಿಗೆ ಸಹಕಾರ ಸಿಗ್ತಕ್ಕಂಥದ್ದು. ಮಕ್ಕಳೊಡನೆ ಎಲ್ಲಾದರೂ ಕೂಡ ಕ್ಷೇತ್ರಗಳಿಗೆ ತೆರಳುವಂತಹ ಸುಯೋಗ ಇರತಕ್ಕಂಥದ್ದು. ಸಿಂಹರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಲಕ್ಷ್ಮೀನಾರಾಯಣರ ದರ್ಶನ, ಲಕ್ಷ್ಮೀ ವೆಂಕಟರಮಣನ ದರ್ಶನ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಸೋದರರಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಬಂಧುಗಳ ಆಗಮನವಾಗ್ತಕ್ಕಂಥದ್ದು. ವಿಶೇಷವಾಗಿ
ಸಾರ್ವಜನಿಕ ಕ್ಷೇತ್ರದಲ್ಲಿದ್ದಂಥವ್ರಿಗೆ ಇವತ್ತಿನ ದಿವಸ ಸನ್ಮಾನಾದಿಗಳು ಸಿಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ವಿಶೇಷವಾಗಿ ಯಾವುದೋ ನಿಂತು ಹೋದ ಕಾರ್ಯಕ್ಕೆ ಪುನಃ ಇನ್ನೊಬ್ಬರ ಸಹಕಾರ ಸಿಗ್ತಕ್ಕಂಥ ಸುಯೋಗ ಇರತಕ್ಕಂಥದ್ದು ವಿಶೇಷವಾಗಿ ಕನ್ಯಾ ರಾಶಿಯವರಿಗೆ. ಇವತ್ತಿನ ದಿವಸ ನಿಮ್ಮ ಪ್ರಯತ್ನ ಕಾರ್ಯಾದಿಗಳಲ್ಲಿ ಸಫಲತೆಯನ್ನು ಕಾಣಬೇಕಾದರೆ ವಿಶೇಷವಾಗಿ ಗುರುಗಳ ದರ್ಶನ ಮಾಡಿ, ಮೇಧಾ ದಕ್ಷಿಣಾಮೂರ್ತಿ ಅಥವಾ ಸಾಂಬಶಿವನ ದರ್ಶನ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ತುಲಾರಾಶಿ. ಕುಟುಂಬದವರೊಟ್ಟಿಗೆ ಎಲ್ಲಾದರೂ ಕೂಡ ಪ್ರಯಾಣವನ್ನು ಮಾಡ್ತಕ್ಕಂಥ ಸುಯೋಗ, ವಿಶೇಷವಾಗಿ ತಾಂತ್ರಿಕ ವಿದ್ಯಾರ್ಥಿಗಳ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ರಾಜತಾಂತ್ರಿಕರಿಗೆ ಸ್ವಲ್ಪ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಸರ್ಕಾರದ ಉನ್ನತ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಅಧಿಕಾರಿಗಳಿಗೂ ಕೂಡ ಸ್ವಲ್ಪ ಒತ್ತಡ ಇರತಕ್ಕಂಥದ್ದು. ಇವತ್ತಿನ ದಿವಸ ತುಲಾರಾಶಿಯವರು ಕುಲದೇವರ ಪ್ರಾರ್ಥನೆ ಮಾಡಿ ಕುಲ ಗುರುಗಳ ದರ್ಶನ ಮಾಡ್ತಕ್ಕಂಥದ್ದು ಅಥವಾ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ಸ್ವಯಾರ್ಜಿತ ಸಂಪತ್ತಿನಲ್ಲಿ ವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ಉದ್ಯಮಶೀಲದಾರರಿಗೆ ಲಾಭ ಆಗ್ತಕ್ಕಂಥದ್ದು, ನೃತ್ಯಗಾರರಿಗೆ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ವಿಶೇಷವಾಗಿ ಬರಹಗಾರರಿಗೂ ಲಾಭ ಆಗ್ತಕ್ಕಂಥದ್ದು. ವಿಶೇಷವಾಗಿರ್ತಕ್ಕಂಥ ಬರವಣಿಗೆಗೆ ಇಷ್ಟು ದಿನಗಳಿಂದ ನಿಮಗೆ ಸಿಗದೇ ಇರತಕ್ಕಂಥ ಸ್ಥಾನ ಸನ್ಮಾನಾದಿಗಳು ಕೂಡ ವೃಶ್ಚಿಕ ರಾಶಿಯವರಿಗೆ ಸಿಗ್ತಕ್ಕಂಥದ್ದಾಗಿರುತ್ತೆ. ಪ್ರಯತ್ನ ಕಾರ್ಯಾದಿಗಳಲ್ಲಿ ಇನ್ನಷ್ಟು ಸಫಲತೆಯನ್ನು ಕಾಣಬೇಕಾದರೆ ವಿಶೇಷವಾಗಿ ಇವತ್ತಿನ ದಿವಸ ಗುರುಗಳ ದರ್ಶನ ಮಾಡಿ ಓಂ ಗುರುಭ್ಯೋ ನಮಃ ಅಂತಕ್ಕಂಥ ಗುರುವಿನ ಮಂತ್ರ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಗುರುಗಳೇ, ಒಬ್ಬ ಕಾಲರ್ ವೇಟ್ ಮಾಡ್ತಾರೆ. ಹೆಲೋ, ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು ತಿಳಿಸಬಹುದಾ? ಜಯಶ್ರೀ. ಎಲ್ಲಿಂದ ಕರೆ ಮಾಡ್ತಿರೋದು? ದಾವಣಗೆರೆಯಿಂದ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗಳ ಬಗ್ಗೆ. ಸರಿ, 1ರಿಂದ 30 ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. 5 ಮೇಡಮ್. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ರೆ ತಾಯಿ? ಚೆನ್ನಾಗಿ. ನೀವು ಚೆನ್ನಾಗಿದ್ದೀರಾ ಗುರುಗಳೇ? ಅಮ್ಮ ಚೆನ್ನಾಗಿದ್ದೀನಿ ತಾಯಿ. ಏನು ನಿಮ್ಮ ಪ್ರಶ್ನೆ? ನಮ್ಮ ಮಗಳು ಸ್ವಲ್ಪ ಓದೋದ್ರಲ್ಲಿ ಇದು ಕಮ್ಮಿ, ಆಸಕ್ತಿ ಕಮ್ಮಿ. ಏನು ಹೆಸರಿಟ್ಟಿದ್ದೀರಾ? ಅನಗ ಅಂತ ಇಟ್ಟಿದ್ದೀವಿ. ಅನಗ. ಸ್ವಲ್ಪ ಕೋಪ ಇರುತ್ತೆ, ಲೇಜಿ ನೇಚರ್ ಜಾಸ್ತಿ ಇರುತ್ತೆ. ಎಷ್ಟು ವರ್ಷ ಈಗ? ಏನು ಸರ್? ಅಮ್ಮ ಎಷ್ಟು ವರ್ಷ ಮಗುಗೀಗ? 12 ವರ್ಷ. ಚಿಂತೆ ಮಾಡುವ ಅಗತ್ಯ ಇಲ್ಲ. ಖಂಡಿತ ಈ 12 ವರ್ಷಗಳು ಪೂರ್ಣ ಆಗಿದೆಯಾ? ಇಲ್ಲ, ಇವಾಗ ಸ್ಟಾರ್ಟ್ ಆಗುತ್ತೆ. ಚಿಂತೆ ಮಾಡುವ ಅಗತ್ಯ ಇಲ್ಲ. ಪ್ರತಿ ಗುರುವಾರದ ದಿವಸ ಮೇಧಾ ದಕ್ಷಿಣಾಮೂರ್ತಿಯ ಮಂತ್ರವನ್ನು ಹೇಳ್ತೇನೆ, ನೀವು ಬರೆದಿಟ್ಕೊಳ್ಳಿ ಪೇಪರ್ ಪೆನ್ ತಗೊಂಡು. ಓಂ ನಮೋ ಭಗವತೆ ದಕ್ಷಿಣಾಮೂರ್ತಯೇ ಮಹ್ಯಂ ಮೇಧಾಂ ಪ್ರಜ್ಞಾಂ ಪ್ರಯಚ್ಛ ಸ್ವಾಹ. ಓಂ ನಮೋ ಭಗವತೆ ದಕ್ಷಿಣಾಮೂರ್ತಯೇ ಮಹ್ಯಂ ಮೇಧಾಂ ಪ್ರಜ್ಞಾಂ ಪ್ರಯಚ್ಛ ಸ್ವಾಹ. ಈ ಮಂತ್ರನ ಪ್ರತಿ ಗುರುವಾರದ ದಿವಸ ಅನನ್ಯವಾಗಿ ನಿಮ್ಮ ಮಗಳ ಕೈಯಲ್ಲಿ 108 ಬಾರಿ ಉತ್ತರಾಭಿಮುಖವಾಗಿ ಕೂರಿಸಿ, ದಕ್ಷಿಣಾಮೂರ್ತಿಯ ಚಿತ್ರಪಟ ಇದ್ದರೆ ಇಡೀ, ಇಲ್ಲ ಅಂದರೆ ಅವಳ ಪುಸ್ತಕದಲ್ಲಿ ಯಾವುದಾದ್ರೂ ಒಂದು ದಕ್ಷಿಣಾಮೂರ್ತಿಯ ಚಿತ್ರಪಟವನ್ನು ಅವಳ ಪುಸ್ತಕಕ್ಕೆ ಲೇಪನ ಮಾಡಿ ಅಂಟಿಸಿಬಿಟ್ಟು ಗುರುವಾರದ ದಿವಸ ಗುರುಗಳ ಪ್ರಾರ್ಥನೆ ಮಾಡಿ ಈ ಮಂತ್ರನ ಮಗು ಕೈಯಲ್ಲಿ ಬಾಯಲ್ಲಿ ಹೇಳಿಸ್ತಾ ಬನ್ನಿ. ಖಂಡಿತ ಒಳ್ಳೆಯದಾಗುತ್ತೆ. ಶುಭವಾಗಲಿ ತಾಯಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹಾಗೆ ಪದ್ಮಾ ಅಂತ ಹೇಳಿ ಬೆಂಗಳೂರಿಂದ ಒಬ್ಬ ಕಾಲರ್ ವೇಟ್ ಮಾಡ್ತಾರೆ. ಪದ್ಮಾ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳ್ಬೇಕು ಮೇಡಮ್, ಆರೋಗ್ಯದ ಬಗ್ಗೆ ಸ್ವಲ್ಪ ಕೇಳಬೇಕು. ಸರಿ, 1ರಿಂದ 30 ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. 9 ಮೇಡಮ್. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಗುರುಜಿ, ಆರಾಮಾಗಿ ಸ್ವಲ್ಪ ಶರೀರದಲ್ಲೇ ಹುಟ್ಟಿದೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ ತಾಯಿ. ನೀವು ಒಂದು ಕೆಲಸ ಮಾಡಿ, ಮನೆ ದೇವರು ಯಾರು? ಚಂದ್ರಾಯ ಸ್ವಾಮಿ. ಇರಲಿ, ಕುಲದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಎರಡನೇ ನಿಮಗೆ ವಿಧಾನ ಏನಪ್ಪ ಅಂದರೆ 6 ಷಣ್ಮುಖ ಕ್ಷೇತ್ರಗಳಿದೆ, ಆಯಿತಾ? ಒಂದೊಮ್ಮೆ ನಿಮಗೆ ಸಾಧ್ಯವಾದರೆ ಖಂಡಿತ 6 ಕ್ಷೇತ್ರಗಳ ದರ್ಶನ ಮಾಡಿ, ನಿಮಗೆ ಅರ್ಧ ವ್ಯಾಧಿ ನಿವೃತ್ತಿ ಆಗುತ್ತೆ. ಮೂರನೇದೇನಪ್ಪ ಅಂದರೆ ಪ್ರತಿ ಭಾನುವಾರದ ದಿವಸ ಗುರುವಿನ ಸನ್ನಿಧಾನ, ಯಾವುದಾದ್ರೂ ಗುರುಗಳ ಸನ್ನಿಧಾನಕ್ಕೆ ಹೋಗಿ ಬರುವಂಥ ವ್ಯವಸ್ಥೆನ ಮಾಡಿಕೊಳ್ಳಿ. ಪ್ರತಿ ಭಾನುವಾರ ಅದು ಮೇಧಾ ದಕ್ಷಿಣಾಮೂರ್ತಿ ಇರ್ಬೋದು, ರಾಘವೇಂದ್ರ ಸ್ವಾಮಿಗಳಿರ್ಬೋದು, ಅಥವಾ ದತ್ತಾತ್ರೇಯರಿರ್ಬೋದು, ಶ್ರೀಧರ ಸ್ವಾಮಿಗಳಿರ್ಬೋದು, ನಿಮ್ಮ ಕುಲಗುರುಗಳಿರ್ಬೋದು, ಕಾಲಭೈರವನಿರ್ಬೋದು, ಯಾವುದಾದ್ರೂ ವಿಶೇಷವಾಗಿ 8 ಭಾನುವಾರಗಳ ಕಾಲ ಗುರುಗಳ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ವಿಶೇಷವಾಗಿ 6 ಸುಬ್ರಹ್ಮಣ್ಯ ಕ್ಷೇತ್ರಗಳಿಗೆ ಒಮ್ಮೆ ಭೇಟಿ ಮಾಡಿ. ಖಂಡಿತ ಎಲ್ಲ ರೀತಿಯಲ್ಲೂ ಕೂಡ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗುರುಗಳೇ, ರಾಶಿ ಫಲಗಳನ್ನು ಮುಂದುವರಿಸಬಹುದಾ? ಖಂಡಿತ. ಮುಂದಿನ ರಾಶಿ ಧನುರಾಶಿ. ಇವತ್ತಿನ ದಿವಸ ಬಂಧುಗಳೊಟ್ಟಿಗೆ ಏನಾದರೂ ಸಣ್ಣ ಪುಟ್ಟದಾಗಿರ್ತಕ್ಕಂಥ ಮನಸ್ತಾಪಗಳು ಬರತಕ್ಕಂಥದ್ದಾಗಿರುತ್ತೆ. ಕಿರಿಯ ಸಹೋದರರಿಂದ ಸಹಕಾರ ಸಿಗ್ತಕ್ಕಂಥದ್ದು, ಅಥವಾ ನಿಮಗಿಂತ ಕಿರಿಯರಿಂದ ಇವತ್ತಿನ ದಿವಸ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ತಂದೆಯಿಂದ ಇವತ್ತಿನ ದಿವಸ ಲಾಭ ಆಗ್ತಕ್ಕಂಥದ್ದು. ವಿಶೇಷವಾಗಿ ಮಂಗಳಮಯವಾಗಿರ್ತಕ್ಕಂಥ ಕಾರ್ಯಾದಿಗಳಿಗೆ ಚಾಲನೆ ದೊರಕುವಂತಹ ಸುಯೋಗ ಇರತಕ್ಕಂಥದ್ದು ಧನುರಾಶಿಯವರಿಗೆ. ಗುರುಗಳ ದರ್ಶನ ಮಾಡ್ಕೊಳ್ಳಿ. ವಿಶೇಷವಾಗಿ ಕುಟುಂಬದವರೊಟ್ಟಿಗೆ ಸಮಯವನ್ನು ವಹಿಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ. ಖಂಡಿತ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಧನುರಾಶಿಯವರು ಇವತ್ತಿನ ದಿವಸ ಆಂಜನೇಯನ ದರ್ಶನ, ಆಂಜನೇಯನ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ
ಮಕರ ರಾಶಿ ಅಧೀಕ್ಷಕರಿಗೆ ಸ್ವಲ್ಪ ಇವತ್ತಿನ ದಿವಸ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಕುಸರಿ ಕೆಲಸಗಾರರಿಗೆ ಲಾಭ ಆಗ್ತಕ್ಕಂಥದ್ದು, ಸ್ವಲ್ಪ ಕಾನೂನಾತ್ಮಕ ವಿಚಾರಾದಿಗಳಲ್ಲಿ ಏನಾದರೂ ಕೂಡ ಸ್ವಲ್ಪ ಅಡಚಣೆಗಳಾಗ್ತಕ್ಕಂಥದ್ದಾಗಿರುತ್ತೆ. ಸ್ವಯಂ ಪ್ರಯತ್ನದಲ್ಲಿ ಖಂಡಿತ ಕೃಷಿಯಲ್ಲಿ ನಿಮಗೆ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಪ್ರಯತ್ನ ಸರ್ವ ವಿಧದಲ್ಲೂ ಕೂಡ ಮಂಗಳವನ್ನು ಮಾಡ್ತಕ್ಕಂಥದ್ದು, ಕೃಷಿಕರಿಗೆ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಮಕರ ರಾಶಿಯವರು ವಿಶೇಷವಾಗಿ ಕುಲದೇವರ ಪ್ರಾರ್ಥನೆ ಮಾಡ್ಕೊಳ್ಳಿ, ಕುಲದೇವರ ದರ್ಶನ ಮಾಡಿ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕುಂಭರಾಶಿ. ವಸ್ತ್ರ ವಿನ್ಯಾಸಗಾರರಿಗೆ ಲಾಭ ಆಗ್ತಕ್ಕಂಥದ್ದು, ಸ್ವಲ್ಪ ಮಾನಸಿಕವಾಗಿರ್ತಕ್ಕಂಥ ಒತ್ತಡ ಇರ್ತಕ್ಕಂಥದ್ದಾಗಿಯೂ ಕೂಡ ಇವತ್ತಿನ ದಿವಸ ನೀವು ಸಮಾಧಾನದಿಂದ ಸ್ವಲ್ಪ ಮೆಡಿಟೇಷನ್ ಮಾಡ್ತಕ್ಕಂಥದ್ದು, ನಿಮ್ಮನ್ನು ಯಾರು ಗೌರವಿಸ್ತಾರೋ ಅವರೊಟ್ಟಿಗೆ ಸ್ವಲ್ಪ ಸಮಯವನ್ನು ವಹಿಸ್ತಕ್ಕಂಥದ್ದು ಇವತ್ತಿನ ದಿವಸ ಶುಭಪ್ರದವಾಗಿರ್ತಕ್ಕಂಥದ್ದು. ವಿದೇಶಿ ಪ್ರಯಾಣಕ್ಕೂ ಕೂಡ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಸ್ವಾರ್ಥ ಜನಗಳಿಂದ ದೂರ ಇರಿ. ನಿಮ್ಮೊಟ್ಟಿಗೆ ಹುನ್ನಾರಗಳನ್ನು ಮಾಡ್ತಾ ಇರ್ತಕ್ಕಂಥ ಜನ ನಿಮ್ಮೊಂದಿಗೆ ಇರ್ತಕ್ಕಂಥವ್ರು ಆಗ್ತಾರೆ. ಇವತ್ತಿನ ದಿವಸ ಕುಂಭರಾಶಿಯವರು ಎಚ್ಚರ ವಹಿಸಿ. ವಿಶೇಷವಾಗಿ ಇವತ್ತಿನ ದಿವಸ ಎಲ್ಲ ದುಃಖ ಶೋಕಾದಿಗಳಿಂದ ಪರಿಹಾರವನ್ನು ಕಂಡು ಶುಭವನ್ನು ಕಾಣಬೇಕಾದರೂ ವಿಶೇಷವಾಗಿ ಇವತ್ತಿನ ದಿವಸ ಆಂಜನೇಯನ ದರ್ಶನ, ಆಂಜನೇಯನ ಪ್ರಾರ್ಥನೆ, ಆಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹೇ ತನ್ನೋ ಹನುಮಾನ್ ಪ್ರಚೋದಯಾತ್ ಅಂತೇಳಿ ಆಂಜನೇಯನ ಪ್ರಾರ್ಥನೆ ಸರ್ವಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮೀನರಾಶಿ. ಮುದ್ರಣಗಾರರಿಗೆ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಸರ್ಕಾರದ ಗುತ್ತಿಗೆದಾರರಿಗೆ ಸ್ವಲ್ಪ ಏನಾದರೂ ಅಚಾತುರಗಳನ್ನು ನಡೆಯತಕ್ಕಂಥದ್ದಾಗಿರುತ್ತೆ. ಮಾತಿನ ಮಧ್ಯೆ, ಅಧಿಕಾರಿಗಳ ಮಧ್ಯೆ, ನಿಮ್ಮ ಮಧ್ಯೆ ಏನಾದರೂ ಕೂಡ ಸಣ್ಣ ಪುಟ್ಟದಾಗಿರ್ತಕ್ಕಂಥ ಕಿರಿಕೆಗಳಾಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರ ವಹಿಸಿ. ವಿಶೇಷವಾಗಿ ಪುಣ್ಯಕ್ಷೇತ್ರಗಳ ದರ್ಶನಕ್ಕೆ ತೆರಳತಕ್ಕಂಥ ಸುಯೋಗ ಇರತಕ್ಕಂಥದ್ದು ಮೀನರಾಶಿಯವರಿಗೆ. ವಿಶೇಷವಾಗಿ ಇವತ್ತಿನ ದಿವಸ ಗುರುಗಳ ದರ್ಶನ, ಲಕ್ಷ್ಮೀ ವೆಂಕಟರಮಣನ ಪ್ರಾರ್ಥನೆ, ಶನೈಶ್ಚರನ ದರ್ಶನ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಗುರುಗಳೇ, ರೂಪ ಅಂತೇಳಿ ಬಾಗಲಕೋಟೆಯಿಂದ ಕರೆ ಮಾಡಿದ್ದಾರೆ. ರೂಪ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆ ಮೇಡಮ್. ಸರಿ, 1ರಿಂದ 30 ಒಂದು ಸಂಖ್ಯೆನ ಆಯ್ಕೆ ಮಾಡಿ. 5. ಸರಿ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದ್ದೀವಿ ಸ್ವಾಮಿ, ನೀವು ಚೆನ್ನಾಗಿದ್ದೀರಾ? ಅಮ್ಮ ಚೆನ್ನಾಗಿದ್ದೀನಿ ತಾಯಿ, ಒಳ್ಳೇದು ಮಾಡಲಿ. ಏನು ನಿಮ್ಮ ಪ್ರಶ್ನೆ? ಕೆಲಸಕ್ಕೆ ಹೋಗ್ತಾ ಇದೆ ಸ್ವಾಮಿ, ಇವಾಗಿಂದ ಯಾವುದು ಕೆಲಸನೇ ಸಿಗ್ತಾ ಇಲ್ಲ, ಅದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ತಾಯಿ ಒಂದು ಕೆಲಸ ಮಾಡಿ, ಇವತ್ತು ಚತುರ್ದಶಿ ಇದೆ. ನಿಮ್ಮ ಕ್ಷೇತ್ರದಲ್ಲಿ ಎಲ್ಲಾದರೂ ಕೂಡ ಸಾಂಬಶಿವನ ಸನ್ನಿಧಾನ ಇದೆಯಾ, ಈಶ್ವರನ ಸನ್ನಿಧಾನ? ಇದೆ ಸ್ವಾಮಿ. ನಿಮಗೆ ಸಾಧ್ಯ ಆದರೆ ಮಾಸ ಶಿವರಾತ್ರಿ ಅಂತೇಳಿ ಒಂದು ಮಾಸ ಶಿವರಾತ್ರಿಯ ಪೂಜೆಯನ್ನು ಸಾಯಂಕಾಲ ಸಮಯದಲ್ಲಿ ಮಾಡ್ತಾರೆ, ಅಥವಾ ನಿಮ್ಮ ಪ್ರಾಂತ್ಯದಲ್ಲಿ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಮಾಡದೇ ಇದ್ದರೂ ಏನು ಚಿಂತೆ ಮಾಡುವ ಅಗತ್ಯವಿಲ್ಲ. ನಿಮಗೆ ಕೆಲಸ ಬೇಕಿದ್ದರೆ ಇವತ್ತಿನ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆ ಸಮಯದಲ್ಲಿ, ಬಹಳ ಮುಖ್ಯವಾಗಿ ಉದ್ಯೋಗಕ್ಕೆ ಅಧಿಕಾರಕನಾಗಿರ್ತಕ್ಕಂಥವನು ಬಹಳ ಮುಖ್ಯವಾಗಿ ಸೂರ್ಯನಾರಾಯಣನ ಆಗಿರೋದ್ರಿಂದ ನೀವು ಇವತ್ತಿನ ದಿವಸ ಈಶ್ವರನ ಸನ್ನಿಧಾನದಲ್ಲಿ ವಿಶೇಷವಾಗಿ 1.25 kg ಬಹಳ ಮುಖ್ಯವಾಗಿ ರವೆ, ನಾವು ಬನ್ಸಿ ರವೆ ಅಂತ ಕರಿತೀವಲ್ವಾ, 11 ರೂಪಾಯಿ ದಕ್ಷಿಣೆ, 1.25 kg ಈ ಒಂದು ಬನ್ಸಿ ರವೆಯನ್ನು ತಗೊಂಡೋಗಿ ಶಿವನ ಸನ್ನಿಧಾನದಲ್ಲಿ ಕೊಟ್ಟು ಅನನ್ಯವಾಗಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಖಂಡಿತ ನಿಮ್ಮ ಉದ್ಯೋಗಕ್ಕೆ ಒಂದು ಪರಿಷ್ಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಮಾಡಿ, ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹಾಗೆ ಕೆಂಪಮ್ಮ ಅಂತ ಹೇಳಿ ಇವರು ಕಾಲರ್ ವೇಟ್ ಮಾಡ್ತಾರೆ. ಕೆಂಪಮ್ಮ ಅವರಿಗೆ ಯಾರ ಬಗ್ಗೆ ಕೇಳಬೇಕಾಗಿತ್ತು? ಹಲೋ ಹೆಲೋ, ಹಲೋ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಾವು ಗುರುಜಿ ಹತ್ರ ಮಾತಾಡ್ಬೇಕು. 1ರಿಂದ 30 ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. 18. ಎಷ್ಟು? 18. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಅಮ್ಮ ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ ಸ್ವಾಮಿ. ಏನೋ ಆರೋಗ್ಯದಲ್ಲಿ ಜಾಸ್ತಿ ಏರುಪೇರು ಆಗ್ತದೆ, ಅದಕ್ಕೆ ಕೇಳೋಣ ಅಂತ ಅಮ್ಮ ತಾಯಿ, ಎಷ್ಟು ನಿಮ್ಮ ವಯಸ್ಸೆಷ್ಟು ಅಂತ ಕೇಳ್ಬೋದಾ? ಒಂದು 63-64 ಆಗಿರ್ಬೋದಲ್ಲ. ಅಲ್ಲ, ಗಟ್ಟಿಯಾಗಿ ಏನು ತೊಂದರೆ ಇಲ್ಲ. ಯಾಕೆಂದರೆ ವಯೋಸಹಜವಾಗಿ ಸ್ವಲ್ಪ ನರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ದೋಷ ಇದೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ನೀವು ಎಲ್ಲಾದರೂ ಆಯುರ್ವೇದದಲ್ಲಿ ಸ್ವಲ್ಪ ಆ ಒಂದು ಔಷಧಿಯನ್ನು ಸ್ವೀಕಾರ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ಎರಡನೇದಾಗಿ ಏನಪ್ಪ ಅಂದರೆ, ಪ್ರತಿ ಅಮಾವಾಸ್ಯೆ ದಿವಸ ಎಲ್ಲಾದರೂ ಈಶ್ವರನ ಸನ್ನಿಧಾನ ಅಥವಾ ಕಾಲಭೈರವನ ಸನ್ನಿಧಾನದಲ್ಲಿ ವಿಶೇಷವಾಗಿ ನೀವು ಅಕ್ಕಿ ಹಿಟ್ಟಿನಿಂದ ಮಾಡಿರ್ತಕ್ಕಂಥ 8 ದೀಪವನ್ನು ಹಚ್ಚಿ ಅನನ್ಯವಾಗಿ ಆರೋಗ್ಯದ ಬಗ್ಗೆ ನೀವು ಪ್ರಾರ್ಥನೆ ಮಾಡಿಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗುರುಗಳೇ, ಕುಲಾರ್ಣವ ತಂತ್ರದ ಬಗ್ಗೆ ಹೇಳ್ತಾ ಇದ್ರಿ. ಈ ತಂತ್ರದಲ್ಲಿ ಗುಪ್ತ ಸಾಧನೆಯ ಮಹತ್ವ ಏನು? ಗುಪ್ತ ಅಂದರೆ ಅಮೃತಂ ವಾ ವಿಷಂ ವಾ ಅಂತೇಳಿ ಎರಡೂ ಇರುತ್ತೆ ಇದರಲ್ಲಿ. ಬಹಳ ಮುಖ್ಯವಾಗಿ ಕಾಮವನ್ನು ನಾವು ತ್ಯಜಿಸಿ ರೇತಸ್ ಅಂದರೆ ತೇಜಸ್ಸನ್ನು ಪಡೆದುಕೊಳ್ತಕ್ಕಂಥದ್ದು. ಇದರಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ, ಕಣ್ಣಲ್ಲಿ ಬಹಳ ಮುಖ್ಯವಾಗಿ ಕಾಂತಿ ಇರುತ್ತೆ, ಮಾತಿನಲ್ಲಿ ಮಂತ್ರ ಇರುತ್ತೆ. ನಾವು ಕೆಲವರನ್ನು ನೋಡಿದಾಗ ಅವ್ರ ಕಣ್ಣಲ್ಲಿ ಏನೋ ಕಾಂತಿ ಇದೆಯಲ್ಲ ಅಂತ ಅವ್ರು ಹೇಳುವಂಥ ಪ್ರತಿಯೊಂದು ಮಾತು ಕೂಡ ಮಂತ್ರವಾಗ್ತಾ ಇರ್ತಕ್ಕಂಥ, ಅಂದರೆ ಅವರು ಸಾಕ್ಷಾತ್ ಕುಂಡಲಿನಿ ಯೋಗವನ್ನು ಜಾಗೃತ ಮಾಡಿಕೊಂಡು
ಬಹಳ ಮುಖ್ಯವಾಗಿ ಶಿವಶಕ್ತಿಯ ಸ್ವರೂಪವನ್ನು ತಮ್ಮ ಅಧೀನದಲ್ಲಿ ಇಟ್ಕೊಂಡಿರ್ತಕ್ಕಂಥವ್ರು ಆಗ್ತಾರೆ. ನಾವು ಅವ್ರನ್ನ ನೋಡಿದ ತಕ್ಷಣ ಈಗ ನಮಗೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಅವತಾರ್ ಬಾಬಾ ಅಂತ ನಮಗೆಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು. ಅವರು ಸಾಮಾನ್ಯರಲ್ಲಿ ಸಾಮಾನ್ಯನಾಗಿ ಒಬ್ಬ ಮನುಷ್ಯನಾಗಿ ಹುಟ್ಟಿ ಕೊನೆಗೆ ಅವರು ದೇವರಾಗ್ತಕ್ಕಂಥ ಶಕ್ತಿಯನ್ನು ಬೆಳೆಸ್ಕೊಂಡಿದ್ದು ಹೇಗಪ್ಪ ಅಂದರೆ ಕುಂಡಲಿನಿ ಜಾಗೃತಿಯನ್ನು ಮಾಡ್ಕೊಳ್ತಾರೆ. ಇವ್ರು ಏನಪ್ಪ ಅಂದರೆ ಇವ್ರ ಕಣ್ಣಲ್ಲಿ ಕಾಂತಿ ಇರ್ತಕ್ಕಂಥದ್ದು, ಮಾತಲ್ಲಿ ಮಂತ್ರ ಇರ್ತಕ್ಕಂಥದ್ದು. ಅಂದರೆ ಇವ್ರ ಹತ್ರ ವಿಷಾನೂ ಇರುತ್ತೆ, ಅಮೃತನೂ ಇರುತ್ತೆ. ನಾವು ಯಾವುದನ್ನು ಪಡ್ಕೊಳ್ಬೇಕು ಅನ್ನೋದನ್ನು ನಮ್ಮ ಮೇಲೆ ಅದು ಇರ್ತಕ್ಕಂಥ ನಿರ್ಧಾರ ಆಗಿರುತ್ತೆ. ಎರಡನೇದಾಗಿ ಏನಪ್ಪ ಅಂದರೆ ಬಹಳ ಮುಖ್ಯವಾಗಿ ಏನಂದರೆ ನಾನು ಅದೀಕ್ಷಿತಸ್ಯ ವಾಮಾಚಾರೋ ನರಕಾಯ ಕಲ್ಪತೆ ಅಂತೇಳಿ ಹೇಳುತ್ತೆ ಶಾಸ್ತ್ರ. ಈ ಶಾಸ್ತ್ರವನ್ನು ಕಲಿಬೇಕಾದ್ರೆ ಗುರುವಿನ ಪಾತ್ರ ಇರಬೇಕು. ಇಲ್ಲ ಅಂದರೆ ನಮಗೆ ನರಕ ಪ್ರಾಪ್ತಿ ಆಗುತ್ತೆ, 14 ಜನ್ಮಗಳ ಕಾಲ ನರಕ ಪ್ರಾಪ್ತಿ ಆಗುತ್ತೆ ಅಂತೇಳಿ. ಯಾಕಂದರೆ ಇದು ಅತ್ಯಂತ ಶ್ರೇಷ್ಠಪ್ರದವಾಗಿರ್ತಕ್ಕಂಥ ಒಂದು ಮಾರ್ಗ. ಕೌಲಾಚಾರ ಅಂತಕ್ಕಂಥದ್ದು ಶ್ರೇಷ್ಠ. ಅದರಲ್ಲಿ ವಾಮಾಚಾರ ಬೇರೆ, ದಕ್ಷಿಣಾಚಾರ, ಇವೆರಡು ಕೂಡ ಎರಡು ಕೋನಗಳಲ್ಲಿದ್ದಾಗ ಇವೆರಡರ ಸಂಯೋಜನೆ ಕೌಲಾಚಾರ. ಈ ಕೌಲಾಚಾರದಲ್ಲಿ ಬರ್ತಕ್ಕಂಥದ್ದು ಕುಲಾರ್ಣವ ತಂತ್ರ ಅಂತಕ್ಕಂಥದ್ದು. ಇದೇನೂ ಇಲ್ಲ, ತನ್ನನ್ನು ತಾನು ಅರ್ಪಣೆ ಮಾಡಿ ದೇವರೊಟ್ಟಿಗೆ ಒಡನಾಟವನ್ನು ಇಟ್ಕೊಳ್ತಕ್ಕಂಥದ್ದು. ಇವ್ರಿಗೆ ಯಾವುದೇ ಅನ್ಯಭಾವ ಇದಿರ್ತಕ್ಕಂಥದ್ದು, ಯಾವುದು ಕನೆಕ್ಟಿಂಗ್ ಇರಲ್ಲ. ಕೇವಲ ಅವ್ರು ಹೇಳಿದ್ದು ನಡೆಯುತ್ತೆ. ಪ್ರಕೃತಿಯಲ್ಲಿ ಒಂದು ಕಡೆ ಕೂತ್ಕೊಂಡು ಮಳೆ ಬರಬೇಕಂದ್ರೆ ಮಳೆ ಬರುತ್ತೆ. ಅಂದರೆ ಅವರು ಅಷ್ಟು ಪ್ರಕೃತಿಯ ಜೊತೆಗೆ ಒಡನಾಟವನ್ನು ಇಟ್ಕೊಂಡಿರ್ತಾರೆ. ಅಂದರೆ ದೇವರ ಒಡನಾಟದಲ್ಲಿದ್ದಂಥವ್ರು ಅಂತ. ಇದರಲ್ಲಿ ಬಹಳ ಮುಖ್ಯವಾಗಿ ಇವರಿಗೆ ಲೌಕಿಕ ಪ್ರಪಂಚದ ಒಂದು ಯಾವ ಆಸೆ ಅಪೇಕ್ಷೆಗಳು ಇರಲ್ಲ. ಕೇವಲ ಧ್ಯಾನ. ನಾವು ಕೆಲವರನ್ನು ನೋಡ್ತೀವಿ, ಯಾಕಂದರೆ ಹಿಮಾಲಯ ಕಡೆಲ್ಲ ಹೋದಾಗ ನಾವು ಕೂಡ ಧ್ಯಾನಕ್ಕೆ ತಪಸ್ಸಕ್ಕೆ ಹೋಗ್ತಾ ಇರ್ತೀವಿ. ಅಂದರೆ ನಾವು ಇನ್ನೂ ಸಾಂಸಾರಿಕ ಜೀವನದಲ್ಲಿ ಇರೋದ್ರಿಂದ ಅಷ್ಟು ಸಂಪೂರ್ಣವಾಗಿ ಅದರಲ್ಲಿ ಮುಗ್ಧವಾಗ್ತಕ್ಕಂಥ ಅವಕಾಶಗಳು ನಮಗಿಲ್ಲ. ಇನ್ನೂ ಸ್ವಲ್ಪ ಜವಾಬ್ದಾರಿಗಳಿರೋದ್ರಿಂದ ಈ ಕಡೆ ಇರ್ತಕ್ಕಂಥದ್ದು ಇದ್ದೀವಿ. ಆದರೆ ಆ ಕಡೆಲ್ಲ ಹೋದಾಗ ಅವ್ರನ್ನೆಲ್ಲ ನೋಡ್ತಾ ಏನಾಗುತ್ತೆ, ನಮ್ಮನ್ನು ನಾವೇ ಮರೆಯತಕ್ಕಂಥ ಒಂದು ಎಷ್ಟೋ ಅನುಭವಗಳು ನಮಗೆ ವೈಯಕ್ತಿಕವಾಗಿ ಆಗಿರ್ತಕ್ಕಂಥದ್ದಾಗಿದೆ. ಹಾಗಾಗಿ ಇದೊಂದು ಶ್ರೇಷ್ಠದಾಯಕವಾಗಿರ್ತಕ್ಕಂಥದ್ದು. ಈ ಜಗತ್ತಿನಲ್ಲಿ ಇನ್ನೂ ಕೂಡ ಇದಕ್ಕಿಂತ ಮಿಗಿಲಾಗಿರ್ತಕ್ಕಂಥ ಇನ್ನೊಂದು ಪದ್ಧತಿ ಇದೆ. ಅದನ್ನು ಇನ್ನೊಮ್ಮೆ ಒಂದು ಎಪಿಸೋಡಲ್ಲಿ ಮಾಡೋಣ. ಅದನ್ನು ನಾವು ಅವಧೂತ ಪದ್ಧತಿ ಅಂತ ಕರಿತೀವಿ. ಈ ಅವಧೂತ ಪದ್ಧತಿ ಅನ್ನತಕ್ಕಂಥದ್ದು ಶ್ರೇಷ್ಠವಾಗಿರ್ತಕ್ಕಂಥ, ಅದಕ್ಕಿಂತ ಮಿಗಿಲಾದ ಪದ್ಧತಿ ಯಾವುದೂ ಇಲ್ಲ. ಇಡೀ ನಾವು ಏನಪ್ಪ ಅಂದರೆ ಬಹಳ ಮುಖ್ಯವಾಗಿ ದತ್ತಾತ್ರೇಯರು ಇದಕ್ಕೆ ಒಂದು ಮೂಲ ಪ್ರಧಾನವಾಗಿರ್ತಕ್ಕಂಥ ಗುರುಗಳಾಗಿರ್ತಕ್ಕಂಥವ್ರು ಅವಧೂತ ಪದ್ಧತಿಗೆ. ಸಾಂಬಶಿವನೇ ಸಾಕ್ಷಾತ್ ಬ್ರಹ್ಮ ವಿಷ್ಣು ಮಹೇಶ್ವರರ ಸ್ವರೂಪವನ್ನು ಧಾರಣೆ ಮಾಡಿರ್ತಕ್ಕಂಥ ದತ್ತಾತ್ರೇಯರು ಅವಧೂತ ಪದ್ಧತಿಗೆ ಮೂಲ ಪ್ರಧಾನವಾಗಿರ್ತಕ್ಕಂಥವ್ರು. ಇವಾಗ ನಾವೆಲ್ಲ ಕೆಲವೆಲ್ಲ ಗುರೂಜಿಗಳನ್ನು ನೋಡ್ತಾ ಇದ್ದೀವಿ, ಅವಧೂತರು ಅಂತ. ಅವಧೂತರು ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಪ್ರಕೃತಿಯ ಒಂದು ಸಂಪರ್ಕ, ಅಂದರೆ ಮನುಷ್ಯರ ಸಂಪರ್ಕ ಇಲ್ಲದೆ ಬಾಹ್ಯ ಪ್ರಪಂಚದಲ್ಲಿ ಇರ್ತಕ್ಕಂಥವ್ರು ಅವಧೂತ ಪದ್ಧತಿ. ಅವ್ರಿಗೆ ಯಾವ ಅಪೇಕ್ಷೆಗಳು ಇರಲ್ಲ. ನಮ್ಮ ಹಾಗೆ ಆಸೆಗಳಿರಲ್ಲ. ನಮ್ಮ ಹಾಗೆ ದೊಡ್ಡ ಕಾರ್ ಬೇಕು, ದೊಡ್ಡ ಕಾರಲ್ಲಿ ಓಡಾಡಬೇಕು, ಒಳ್ಳೆ ಬಟ್ಟೆ ಆಗಬೇಕಂತ ಟ್ರೆಂಡ್ ಇರಬೇಕು, ಇದು ಯಾವುದೂ ಇರಲ್ಲ. ಕೇವಲ ಅಂಥ ಒಂದು ಮಹತ್ತರವಾಗಿರ್ತಕ್ಕಂಥ ಒಬ್ಬ, ನಮಗೆ ನಾವು ನೋಡಿದಂಥ ಅತ್ಯಲ್ಪರಲ್ಲಿ ವಿಶೇಷವಾಗಿ ವೆಂಕಟಾಚಲ ಅವಧೂತರು ಅಂತ ಇದ್ದರು. ಅವರು ಕೂಡ ಅತ್ಯಂತ ಶ್ರೇಷ್ಠಪ್ರದವಾಗಿದೆ. ಯಾವುದೇ ಲೌಕಿಕ ಅಪೇಕ್ಷೆಗಳಿರಲಿಲ್ಲ ಅವರಿಗೆ, ನಾವು ನೋಡಿದ ಹಾಗೆ ಅಂಥ ಮಹಾನುಭಾವರು ನಮ್ಮ ಜೊತೆಲಿ ಈಗ ಸಿದ್ಧ ಪುರುಷರು ಅಂತ ಕರಿತೀವಿ, ಸಿದ್ಧರು ಅಂತ ಕರಿತೀವಿ. ಅವರು ಅಷ್ಟೇ ಪ್ರಕೃತಿ ಜೊತೆಲಿ ಇರ್ತಾರೆ ಹೊರತು ಸಾಂಸಾರಿಕ ಜೀವನದಲ್ಲಿ ಇಲ್ಲದೆ. ಇದೇನಪ್ಪ ಅಂದರೆ ಈ ಕೌಲಾಚಾರ ಅಂತಕ್ಕಂಥದ್ದು ನಾನು ಆದರೆ ದೇಹೋ ದೇವಾಲಯೋ ಪ್ರೋಕ್ತೋ ಜೀವೋ ದೇವ ಸನಾತನ, ಎಲ್ಲವನ್ನು ಕೂಡ ದೇವರಿಗೆ ಅರ್ಪಣೆ ಮಾಡಿ ಅವರೇ ದೇವರಾಗಿ, ಈಗ ಶಂಕರ ಭಾಗವತರು ಹೇಳಿದ ಹಾಗೆ ಅಹಂ ಬ್ರಹ್ಮಾಸ್ಮಿ ಅನ್ನುವ ಹಾಗೆ ಅವರೇ ಸಾಕ್ಷಾತ್ಕಾರದಲ್ಲಿರ್ತಕ್ಕಂಥವ್ರು ಇವರು ಒಮ್ಮೆ ಕಾಶಿ, ಈಗ ನಮ್ಮ ಕಾಮಾಖ್ಯದಲ್ಲೂ ಕೂಡ ಇನ್ನೇನು ಅಂಬುಬಾಚಿ ನಡೀತಕ್ಕಂಥದ್ದಾಗಿರುತ್ತೆ. ಕೆಲವರು ಬರ್ತಾರೆ ಅಲ್ಲಿ, ಈ ಥರ ಪುರುಷರು ಕೂಡ ಬರ್ತಾರೆ. ಅವ್ರನ್ನ ನೋಡಿದ ತಕ್ಷಣ ನಮ್ಮ ಎಲ್ಲ ಸಂಕಟಾದಿಗಳು ದೂರ ಆಗ್ತಕ್ಕಂಥದ್ದಾಗುತ್ತೆ. ಗುರುಗಳೇ, ಇಷ್ಟೊತ್ತು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಷ್ಟೆಲ್ಲ ವಿಷಯಗಳನ್ನು ಚರ್ಚೆ ಮಾಡಿದ್ದಕ್ಕೆ ತಮಗೆ ಧನ್ಯವಾದಗಳು. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.